ನೀವು ನಂಬಲ್ಲ ಅಂದ್ರೂ ಇದೇ ಸತ್ಯ. ಸೃಜನ್ ಲೋಕೇಶ್ಗೆ ನಿದ್ದೆಯಿಂದನೇ ಕ್ರಿಯೇಟಿವಿಟಿ. ನಿದ್ದೆಯಲ್ಲಿ ಹೊಳೆದ ಕಾನ್ಸೆಪ್ಟ್ಗಳಿಂದ ಸ್ಕ್ರಿಪ್ಟ್ಗಳನ್ನ ಮಾಡಿದ್ದಾರೆ ಸೃಜನ್ ಲೋಕೇಶ್. ಹೊಸ ಸಿನಿಮಾ GST ಕತೆ ಸೃಜನ್ ಲೋಕೇಶ್ಗೆ ಹೊಳೆದದ್ದು ನಿದ್ದೆಯಲ್ಲೇ. ಸೃಜನ್ ಲೋಕೇಶ್ ಎಂಬ ಟಾಕಿಂಗ್ ಸ್ಟಾರ್ ಸೃಜನಶೀಲತೆಯಲ್ಲಿ ತನ್ನದೇ ಆದಂತಹ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಅವರಿಗೆ ಸೃಜನಶೀಲತೆಯ ಮುಖ್ಯ ಮೂಲವೇ ನಿದ್ದೆ ಅನ್ನಬಹುದು. ನಿದ್ರೆಯಲ್ಲಿರುವಾಗ ಅವರ ಮನಸ್ಸಿನಲ್ಲಿ ಅನೇಕ ಹೊಸ ಯೋಚನೆಗಳು, ಕಥೆಗಳ ರೂಪಗಳು ಮತ್ತು ವಿಭಿನ್ನ ಕಾನ್ಸೆಪ್ಟ್ಗಳು ಹುಟ್ಟುತ್ತವೆ. ಬಹುತೇಕ ಜನರಿಗೆ ಇದು ಗೊತ್ತೇ ಇರಲಿಲ್ಲ. ಆದ್ರೆ ಸೃಜನ್ ಅವರಿಗೆ ನಿದ್ದೆಯ ಸಮಯವೇ ಕ್ರಿಯೇಟಿವಿಟಿಯ ಮುಖ್ಯ ಸ್ಥಾನ. ಅವರ ಮಾತುಗಳಲ್ಲಿ ಚಾತುರ್ಯ, ತೀಕ್ಷ್ಣ ಹಾಸ್ಯ ಮತ್ತು ತಕ್ಷಣದ ಪಂಚ್ಗಳು ಎಲ್ಲರ ಮನಸ್ಸಿಗೆ ತಟ್ಟುವಂತಾಗುತ್ತೆ. ಸೃಜನ್ ಕೇವಲ ಒಂದು ನಿರೂಪಕನಲ್ಲ, ಅವರು ನಿರ್ಮಾಪಕ ಮತ್ತು ನಿರ್ದೇಶಕರಾಗಿ ಲೋಕೇಶ್ ಪ್ರೊಡಕ್ಷನ್ ಹೆಸರಿನಲ್ಲಿ ಮಜಾ ಟಾಕೀಸ್ ಸೇರಿದಂತೆ ಹಲವು ಯಶಸ್ವಿ ಕಾರ್ಯಕ್ರಮಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸೃಜನ್ ಹೇಳುವಂತೆ ಅವರ ಕೆಲಸಗಳ ಹಿಂದೆ ನಿದ್ರೆ ಒಂದು ದೊಡ್ಡ ಕಾರಣ. ಕೆಲವರಿಗೆ ಇದು ಆಶ್ಚರ್ಯವಾಗಬಹುದು, ಆದ್ರೆ ನಿಜವಾಗಿಯೂ ನಿದ್ರೆ ಅವರ ಕ್ರಿಯೇಟಿವಿಟಿಗೆ ಸಹಾಯ ಮಾಡುತ್ತೆ. ನಾವು ಸಾಮಾನ್ಯವಾಗಿ ಹೊಸ ಆಲೋಚನೆಗಳು ಚರ್ಚೆಗಳಲ್ಲಿ ಅಥವಾ ಕೆಲಸ ಮಾಡ್ತಿರುವಾಗ ಬರುತ್ತೆ ಅಂತ ಭಾವಿಸ್ತೇವೆ. ಆದ್ರೆ ಸೃಜನ ಅನುಭವಕ್ಕೆ ಬಂತು ಬಹುತೇಕ ಹೊಸ ಕಥೆಗಳು ಮತ್ತು ಐಡಿಯಾಗಳು ಅವರ ನಿದ್ರೆ ಮಾಡುವಂತಹ ಸಮಯದಲ್ಲೇ ಬಂದಿವೆಯಂತೆ. ಅವರು ಬಹಿರಂಗವಾಗಿ ತಮ್ಮ ಸೃಜನಶೀಲತೆಯ ಬಗ್ಗೆ ಮಾತನಾಡಿದ್ದಾರೆ. ಅವರು ನಿದ್ರೆ ಮಾಡುವಾಗಲೇ ಹೊಸ ಕಲ್ಪನೆಗಳು, ಕಥೆಗಳು ತಲೆಗೆ ಬರುತ್ತೆ ಅಂತೆ. ನಿದ್ರೆ ಅವರಿಗಾಗಿ ಕೇವಲ ವಿಶ್ರಾಂತಿ ಮಾತ್ರ ಅಲ್ಲ, ಅದು ಸ್ಫೂರ್ತಿಯ ಮೂಲ ಕೂಡ ಹೌದು. ಈ ಕಾರಣದಿಂದ ಅವರು ಕೆಲಸದಲ್ಲಿ ನಿದ್ರೆಯು ಒಂದು ಪ್ರಮುಖ ಭಾಗ ಆಗಿದೆ ಅಂತ ಹೇಳಬಹುದು. ಸೃಜನಶೀಲತೆ ಅಂದ್ರೆ ಕೇವಲ ಕಸರತ್ತು ಮಾಡೋದಲ್ಲ, ಕೆಲವು ಸಮಯ ನಿದ್ರೆಯು ಅದರ ಒಂದು ಭಾಗ ಅಂತೆ. ಇದು ಅವರ ಯೋಚನೆ ಶೈಲಿಯನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಕೂಡ ಮಾಡುತ್ತೆ. ಮಜಾ ಟಾಕೀಸ್ ಎಂಬ ಜನಪ್ರಿಯ ಹಾಸ್ಯ ಶೋನಲ್ಲಿ ಈಗಾಗಲೇ 100 ಸ್ಕಿಟ್ಗಳು ಪ್ರಸಾರ ಆಗಿದೆ. ಅವು ಪ್ರೇಕ್ಷಕರನ್ನ ತುಂಬಾ ಎಂಜಾಯ್ ಕೂಡ ಮಾಡಿಸಿವೆ. ಈ ಎಲ್ಲ ಹಾಸ್ಯ ಮತ್ತು ವಿಭಿನ್ನ ಕಥೆಗಳ ಹಿಂದೆ ಇರುವಂತಹ ಸೃಜನಶೀಲತೆಯ ಮೂಲನೇ ಸೃಜನ್ ಲೋಕೇಶ್ ಅವರ ನಿದ್ರೆ ಅಂತೆ. ಈ ವಿಚಾರವನ್ನ ಅವರು ಶೋ ವೇದಿಕೆಯಲ್ಲಿ ಬಹಳ ಸರಳವಾಗಿ ಹಂಚಿಕೊಂಡಿದ್ರು. ಅವರ ಮಾತು ಕೇಳಿದ ಮೇಲೆ ಅರ್ಥ ಆಗುತ್ತೆ, ಅವರು ನಿದ್ರೆ ಮಾಡುವಾಗಲೇ ಅವರ ತಲೆಗೆ ಕ್ರಿಯೇಟಿವ್ ಯೋಚನೆಗಳು, ನವೀನ ಐಡಿಯಾಗಳು ಬರುತ್ತೆ ಅಂತ. ನಿದ್ರೆ ಸಮಯದಲ್ಲಿ ಅನೇಕ ಹೊಸ ಕಾನ್ಸೆಪ್ಟ್ಗಳು ತಾವು ತಲೆಯೊಳಗೆ ಉಂಟಾಗುತ್ತೆ ಅಂತೆ. ಕ್ರಿಯೇಟಿವಿಟಿ ಬಗ್ಗೆ ಮಾತನಾಡುವಾಗ ಸೃಜನ್ ಅವರು ತಮ್ಮ ಮನಸ್ಸಿನ ಸ್ಥಿತಿಯನ್ನ ಹಂಚಿಕೊಂಡು, ನನಗೆ ಹೊಸ ಯೋಚನೆಗಳು ಬರೋದು, ಅದನ್ನ ಸ್ನೇಹಿತರೊಂದಿಗೆ ಚರ್ಚೆ ಮಾಡೋದು ತುಂಬಾ ಇಷ್ಟ. ಮಜಾ ಟಾಕೀಸ್ ಶುರುವಾಗುವಾಗ ನಾನು ಸ್ಪಷ್ಟವಾಗಿ ಹೇಳಿದ್ದೆ, ಈ ಕಾರ್ಯಕ್ರಮದ ನಿರ್ದೇಶನದ ಹೊಣೆಗಾರಿಕೆ ನನಗೆ ಸಿಕ್ಕಿದ್ರೆ ಮಾತ್ರ ನಾನು ಇದನ್ನ ಕೈಗೆತ್ತಿಕೊಳ್ತೇನೆ. ಯಾಕೆ ಅಂದ್ರೆ ನನ್ನ ಹಳೆಯ ಅನುಭವಗಳಿಂದ ತಿಳಿದು ಬಂದಿದ್ದು, ನಾನು ಕಲ್ಪಿಸಿಕೊಂಡದ್ದು ಮತ್ತು ವಾಸ್ತವದಲ್ಲಿ ಆಗೋದರಲ್ಲಿ ಭಿನ್ನತೆ ಇರುತ್ತೆ. ಅಸ್ಪಷ್ಟತೆಯಿಂದ ತುಂಬಿದ ಪರಿಸ್ಥಿತಿಯಲ್ಲಿ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಮಜಾ ಟಾಕೀಸ್ ಯಶಸ್ವಿ ಆಗೋದಕ್ಕೆ ಕಾರಣ ಅಂದ್ರೆ ಸೃಜನ್ ಲೋಕೇಶ್ ಅವರ ಸ್ಪಷ್ಟ ದೃಷ್ಟಿಕೋನ ಮತ್ತು ನಿಖರವಾದಂತಹ ನಿರ್ಧಾರ. ಅವರು ತಮ್ಮ ಶೋನ ಸೃಜನಶೀಲತೆಯಲ್ಲಿಯೂ ಸಹ ನಿಶ್ಚಿತ ನಿಯಮಗಳನ್ನ ಪಾಲಿಸ್ತಾರೆ. ಕೆಲವೊಮ್ಮೆ ನಿದ್ರೆಯಲ್ಲಿಯೇ ಹೊಸ ಯೋಚನೆಗಳು ಅವರ ಮನಸ್ಸಿಗೆ ಬರುತ್ತಂತೆ ಮತ್ತು ಅವರು ತಕ್ಷಣವೇ ಅದನ್ನ ಅಭ್ಯಾಸದಲ್ಲಿ ತರುತ್ತಾರೆ. ಇದೇ ಕಾರಣಕ್ಕೆ ಅವರ ಶೋಗಳು ಪ್ರೇಕ್ಷಕರಿಗೆ ಬಹಳ ಇಷ್ಟ ಆಗುತ್ತೆ ಕೂಡ. ಒಂದು ಆಸಕ್ತಿದಾಯಕ ಸಂಗತಿಯನ್ನ ಅವರು ಹಂಚಿಕೊಂಡಿದ್ದಾರೆ. ಅದೇನಪ್ಪಾ ಅಂದ್ರೆ, ನನಗೆ ಬಹಳಷ್ಟು ಕಥೆಗಳ ಐಡಿಯಾಗಳು ನಿದ್ದೆಯಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಅವರ ಈ ಅನುಭವವನ್ನ ಕೇಳಿದ ನಿರ್ದೇಶಕ ಯೋಗರಾಜ್ ಭಟ್ ಕೂಡ ಕ್ಷಣಕಾಲಕ್ಕೆ ನಿಶ್ಶಬ್ದರಾದರು. ನಿದ್ರೆಯಲ್ಲಿಯೇ ಇಷ್ಟು ಕ್ರಿಯೇಟಿವ್ ಪ್ರಕ್ರಿಯೆ ನಡೆಯೋದು ಅವರಿಗೂ ಸಹ ಆಶ್ಚರ್ಯ ಆಯಿತು. ಇದರಿಂದ ಸೃಜನ್ ತಮ್ಮ ಕ್ರಿಯೇಟಿವಿಟಿಯನ್ನ ಯಾರು ಮಾಡೋ ಹಾಗೆ ಯೋಚಿಸಿ ಪ್ಲಾನ್ ಮಾಡಿ ಮಾಡೋದಿಲ್ಲ. ಅವನು ನಿದ್ರೆಯಲ್ಲಿಯೇ ಸ್ಫೂರ್ತಿಯನ್ನ ಪಡಿತಾನೆ ಮತ್ತು ಅದನ್ನ ತಕ್ಷಣವಾಗಿ ಬಳಕೆ ಮಾಡ್ತಾನೆ ಅನ್ನೋದು ಸ್ಪಷ್ಟ ಆಗುತ್ತೆ. ಈ ಸಂದರ್ಭದಲ್ಲಿ ಸೃಜನ್ ಲೋಕೇಶ್ ಅವರು ತಮ್ಮ ಕ್ರಿಯೇಟಿವಿಟಿಯ ಬಗ್ಗೆ ಇನ್ನೊಂದು ವಿಶೇಷ ಹಾಗೆ ಕುತೂಹಲಕಾರಿಯಾದಂತಹ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಇದು ನಿಮಗೆ ನಂಬಿಕೆ ಆಗದೆ ಇರಬಹುದು, ಆದ್ರೆ ಕೆಲವೊಮ್ಮೆ ನನ್ನ ತಂಡದವರು ಐಡಿಯಾಗಳ ಕೊರತೆಯಲ್ಲಿ ಕುಳಿತಿದ್ದಾಗ ನಾನೇ ಪರಿಹಾರ ಅಂತ ನೇರವಾಗಿ ನನ್ನತ್ತ ತಿರುಗಿ
ಹೋಗಿ ಸರ್ 10 ನಿಮಿಷ ನಿದ್ದೆ ಮಾಡಿ ಬನ್ನಿ ಅಂತ ಹೇಳ್ತಾ ಇದ್ರು. ಈ ಮಾತು ಕೇಳಿದವರಿಗೆ ಅದು ತಮಾಷೆಯಾಗೇ ತೋರಬಹುದು. ಆದ್ರೆ ಸೃಜನ್ ಲೋಕೇಶ್ಗೆ ನಿಜಕ್ಕೂ ನಿದ್ದೆನೇ ಕ್ರಿಯೇಟಿವಿಟಿಯ ಮೂಲ. ಅವರು ಈ ಅಭ್ಯಾಸವನ್ನ ತಮ್ಮ ದಿನಚರಿಯಲ್ಲಿಯೇ ಸಹ ಅಳವಡಿಸಿಕೊಂಡಿದ್ರು. ಊಟದ ನಂತರ ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಬರುವಂತಹ ಅಭ್ಯಾಸವನ್ನ ಹೊಂದಿದ್ರು. ಇಂತಹ ಸಮಯದಲ್ಲಿ ತಾಜಾ ಮನಸ್ಸಿನಿಂದ ಹೊಸ ಕಥೆಯ ಆಲೋಚನೆಗಳು ಅವರಿಗೆ ಬರ್ತಾ ಇದ್ವು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.